ಇಲ್ಲ ಗೋಡೆ ಬಿದ್ದು 7 ಜನ ಸತ್ತೋದ್ರಲ್ಲ, ಇದಕ್ಕೆ ನಿಮ್ಮ ಸಮಾವೇಶಗಳು ಮಾಡ್ತಾ ಇದ್ದೀರಾ? ಏನಕ್ಕೆ ಮಾಡ್ತಾ ಇದ್ದೀರಾ ಹೇಳ್ಬೇಕಲ್ಲ. ಏನನ್ನ ಸಂಭ್ರಮಾಚರಣೆ, ಗೋಡೆ ಬಿದ್ದು 7 ಜನ ಸತ್ರು, ಅದಕ್ಕೆ ನಮ್ಮದು 3 ವರ್ಷದ ಸಂಭ್ರಮಾಚರಣೆ ಅಂತ ಹೇಳಿ. ಅದು ಬಿಟ್ಬಿಟ್ಟು ಸಂಭ್ರಮಾಚರಣೆ ಅಂತ ಹೇಳಿದ್ರೆ ಏನು ಘನಕಾರ್ಯ ಮಾಡಿದ್ದೀರ? ಅದರಿಂದ ನಿಮಗೆ ಯೋಗ್ಯತೆ ಇಲ್ಲ. ಸಂಭ್ರಮ ಇವು 3 ವರ್ಷ ತುಂಬಿದೆ ಅಂತ ಜನ ಖುಷಿಯಿಂದ ಹೇಳ್ಬೇಕಾಯ್ತು. ಈ ಸರ್ಕಾರ ಬಂದ ಮೇಲೆ ನಮ್ಗೆ ಒಳ್ಳೆ ಆಡಳಿತ ಸಿಕ್ಕಿದೆ, ಒಳ್ಳೆ ಮುಖ್ಯಮಂತ್ರಿ ಸಿಕ್ಕಿದ್ದಾರೆ. ಅದು ಇಲ್ಲ, ಮುಖ್ಯಮಂತ್ರಿ ಯಾರಂತ ಗೊತ್ತಿಲ್ಲ, ಆಡಳಿತ ಅಂತೂ ಕೇಳೋರಿಲ್ದಂಗೆ ಆಗೋಗಿದೆ. ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಾ ಇಲ್ಲ. ಈಗ ಚುನಾವಣಾ ಅಕ್ರಮಗಳು, ಒಂದು ಕಡೆ ಇರೋ ಎಮ್ ಎಲ್ ಎಗಳೆಲ್ಲ, ಕಾಂಗ್ರೆಸ್ ಎಮ್ ಎಲ್ ಎಗಳು ಜೈಲು ಬಾಗಿಲು ತುಳಿತಾ ಇದ್ದಾರೆ, ಜೈಲಿಗೆ ಹೋಗ್ತಾನೆ ಇದ್ದಾರೆ, ಕಂಟಿನ್ಯೂಸ್ ಜೈಲುಗಳಿಗೆ ಹೋಗ್ತಾನೆ ಇದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎಗಳು. ಯಾವ ಭಾಗ್ಯಕ್ಕೋಸ್ಕರ ನೀವು 3 ವರ್ಷದ ಸಾಧನೆಯನ್ನು ಮಾಡ್ತಾ ಇದ್ದೀರಾ? ಜನ ನಿಮ್ಮನ್ನ ಚೀಮರಿ ಆಗ್ತಾರೆ. ನೋಡಿ, ಸರ್ಕಾರ ಎಲ್ಲಿ ರಿವ್ಯೂ ಮಾಡಿದೆ ಹೇಳಿ? ಯಾವ ಮಂತ್ರಿ ಪ್ರತಿ ತಿಂಗಳು ಕೂಡ ಅವ್ರ ಇಲಾಖೆಯಲ್ಲಿ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಎಷ್ಟು ಫೈಲು ಬಾಕಿ ಇದೆ, ಎಷ್ಟನ್ನ ಕ್ಲಿಯರ್ ಮಾಡಿದ್ದೀರಿ, ಯಾರಾದ್ರೂ ಮಾಡಿದಾರ? ವಿಧಾನಸೌಧಕ್ಕೆ ಯಾರು ಮಂತ್ರಿಗಳೇ ಬರಲ್ಲ, ಕಲೆಕ್ಷನ್ ಮಾತ್ರ ಬರ್ತಾರೆ ಮಂತ್ರಿಗಳು. ಕಲೆಕ್ಷನ್ ಇಸ್ಕೊಂಡು ಹೋದ್ರೆ ವಿಧಾನಸೌಧದ ಅವ್ರ ಚೇಂಬರ್ಗೆ ಬರೋದೇ ಇಲ್ಲ, ಒಬ್ಬರು ರಿವ್ಯೂ ಮಾಡ್ತಾ ಇಲ್ಲ. ಅದಕ್ಕೆ 86,000 ಫೈಲ್ಗಳು ಉಳಿದಿದೆ 3 ವರ್ಷ ಆದಮೇಲೂ ಕೂಡ ಅಂತೇಳಿ ಆ 86,000 ಫೈಲ್ಗಳನ್ನ ಇಟ್ಕೊಂಡವ್ರು ಈಗ ಏನೋ ತುಮಕೂರಲ್ಲಿ ಸಮಾವೇಶ ಮಾಡ್ತಾರಲ್ಲ, ಇಲ್ಲಿ ಬೆಂಗಳೂರಿಂದ ಅಲ್ಲಿವರೆಗೂ ಈ 86,000 ಫೈಲ್ಗಳನ್ನ ನೆಟ್ಟುಬಿಡಿ, ತಗೊಂಡೋಗಿ ಅಲ್ಲಿವರೆಗೂ ಜನ ನೋಡ್ಕೊಂಡು ಹೋಗ್ಲಿ ಈ ಪೆಂಡಿಂಗ್ ಇರೋ ಫೈಲ್ಸ್ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಾಂದ್ರೆ ಆ ಸಮಾವೇಶದಲ್ಲೇ ಈ ಫೈಲ್ಗಳನ್ನೆಲ್ಲ ಜೋಡಿಸ್ಬಿಡಿ, ಇಷ್ಟು 86,000 ಫೈಲ್ಗಳು ಪೆಂಡಿಂಗ್ ಇದೆ ಅಂತ ನಿಮ್ಮ ಸಮಾವೇಶದಲ್ಲಿ ಇಟ್ಕೊಳ್ಳಿ. ಅದನ್ನೇ ನಮ್ದು ಗ್ರೇಟ್, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಾಳೆ ಇಡೀ ದೇಶ ಕಾಯ್ತಾ ಇರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳ್ನಾಡು ಇರ್ಬೋದು, ಅಸ್ಸಾಂ ಇರ್ಬೋದು, ಕೇರಳ ಇರ್ಬೋದು, ಚುನಾವಣೆ ಎಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಗನ್ಸುತ್ತೆ BJP ಅಸ್ಸಾಮಲ್ಲಿ ಈಗಾಗಲೇ ನಾವು ಗೆದ್ದಿದ್ರಿ, ವೆಸ್ಟ್ ಬೆಂಗಾಲಲ್ಲಿ ನಾವು ಗೆದ್ದಿದ್ರಿ, ತಮಿಳ್ನಾಡಲ್ಲೂ ಕೂಡ ಅಣ್ಣಾ DMK ಸರ್ಕಾರ ಬರ್ತೈತೆ ಅನ್ನೋ ವಿಶ್ವಾಸ ನಮಗಿದೆ. ಕೇರಳದಲ್ಲಿ ನಮ್ಮ ಖಾತೆಯನ್ನು ಓಪನ್ ಮಾಡ್ತೀವಿ, ಖಾತೆನೇ ಕಷ್ಟ ಇತ್ತು, ಈ ಖಾತೆಗಳನ್ನು ಓಪನ್ ಮಾಡಿ ಅಲ್ಲೂ ಕೂಡ BJP ಈಗಾಗಲೇ ಕಾರ್ಪೊರೇಷನ್ ನಾವು ಗೆದ್ದಿದ್ರಿ, ಅಲ್ಲೂ ಕೂಡ ಒಂದು ನಮ್ಮ ಹೆಜ್ಜೆಯ ಗುರುತನ್ನು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಕರ್ನಾಟಕದ 2 ಬೈ ಎಲೆಕ್ಷನ್ಸ್ ಇದೆ, ಆ ಬೈ ಎಲೆಕ್ಷನ್ನು ಕೂಡ ಕಾಂಗ್ರೆಸ್ಸಲ್ಲಿರೋ ಗೊಂದಲ, ಅಭಿವೃದ್ಧಿ ವಿರೋಧಿ ಅಲೆ ಏನಿದೆ ಅದರ ಮುಖಾಂತರ ಮತ್ತು ನಮ್ಮ ಹೋರಾಟದ ಪರವಾಗಿ ಅದನ್ನು ಗೆಲ್ತಾರೆ ಅನ್ನೋ ವಿಶ್ವಾಸ. ನೋಡಿ, ಎಕ್ಸಿಟ್ ಪೋಲ್ಗಳು ಈಗಾಗಲೇ ಅವರವರ ಭಾವನೆಗಳನ್ನು ವ್ಯಕ್ತ ಮಾಡಿದ್ದಾರೆ. ಆವರೇಜ್ ಆಗಿ ತಗೊಂಡಾಗ ಜಾಸ್ತಿ ಎಕ್ಸಿಟ್ ಪೋಲು BJP ಪರವಾಗಿ, ಅತಿ ಹೆಚ್ಚು ಎಕ್ಸಿಟ್ ಪೋಲ್ಗಳು ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಂತೆ BJP ಪರವಾಗಿ. ಅದರಿಂದ ಅಲ್ಲಿ ಹೋಗಿ ಬಂದಿರೋಂಥ ನಮ್ಮ ಕಾರ್ಯಕರ್ತರು ಏನು ಕೆಲಸ ಮಾಡಿ ಬಂದಿದ್ದಾರೆ, ಅವರು ಪೂರ್ತಿ ಕಾನ್ಫಿಡೆನ್ಸಲ್ಲಿ ನನಗೆ ಹೇಳಿದ್ದಾರೆ, ವೆಸ್ಟ್ ಬೆಂಗಾಲ್ ನಾವು ಗೆಲ್ತೀರಿ, ಅದೇ ಇರೋದು ದೊಡ್ಡ ರಾಜ್ಯ, ನಾವು ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆ. ಹೌಸಿಂಗ್ ಬೋರ್ಡ್ನ ಭೂಮಿ ಕ್ರೀಡಾಂಗಣ ನಿರ್ಮಾಣ ಮಾಡ್ತಿರೋದು ಭೂಮಿ ಇರೋದು ಮನೆ ನಿರ್ಮಾಣ ಮಾಡೋದು, ಕ್ರೀಡಾಂಗಣ ನೀವು ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀರ ಅಂತ ಅಲ್ಲಿ ಜನ ಇದನ್ನು ತೀರ್ಮಾನ ಮಾಡಬೇಕು. ಈಗಾಗಲೇ ಕ್ರೀಡಾಂಗಣ ನಿರ್ಮಾಣ ಮಾಡೋಕ್ಕೆ ಅದರದ್ದೇ ಆದಂಥ ಒಂದು ಇಲಾಖೆ ಇದೆ, ಯುವ ಜನ ಇಲಾಖೆ ಇದೆ, ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಮಾಡಬೇಕು ಈ ಕೆಲಸ. ಹೌಸಿಂಗ್ ಬೋರ್ಡ್ ಅವರು ಮನೆ ಕಟ್ಟೋದು, ಸೈಟ್ ಮಾಡೋಕ್ಕೂ ಅವ್ರಿಗೆ ಅಧಿಕಾರ ಇಲ್ಲ ನನ್ನ ಇದರ ಪ್ರಕಾರ. BDA ಸೈಟ್ ಮಾಡೋದು, ಹೌಸಿಂಗ್ ಬೋರ್ಡ್ ಅವರು ಹೌಸಿಂಗ್ ಮಾಡಬೇಕು, ಕ್ರೀಡಾಂಗಣ ಮಾಡೋಕ್ಕೆ ಹೊರಟಿದ್ದಾರೆ. ಮೋಸ್ಟ್ಲಿ ಕಮಿಷನ್ ಜಾಸ್ತಿ ಸಿಗ್ತದೆ, ಅದೇ ಕಮಿಷನ್ ಜಾಸ್ತಿ ಸಿಗ್ಬೋದು, ಅದಕ್ಕೆ ಕೈ ಹಾಕಿದ್ದಾರೆ ಅಂತ ಕಮಿಷನ್ ಹೊಡೆಯೋ ಅಂಥದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ.